ಕೈಮಾ ಮಟನ್ ಜೊತೆಗೆ ಸ್ವಲ್ಪ ಮಟನ್ ತಗೊಂಡ್ರೆ ಬಹಳನೇ ರುಚಿಯಾಗಿರುತ್ತೆ. ನಿನಗೂ ಹಾಸ್ಪಿಟಲ್ ಒಂದು ಇಂಜೆಕ್ಷನ್ ಹಾಕ್ಸದ, ಚೂಜಿ ಹಾಕ್ಸದ. ಪಪ್ಪಾಯ ಚೆನ್ನಾಗಿದೆ ಚಿನ್ನಿ, ಸ್ವೀಟ್ ಆಗಿದ್ದ, ಇಷ್ಟ ಆಯ್ತಾ? ನೋಡಿ, ಮೊಬೈಲ್ನ ಫಿಕ್ಸ್ ಮಾಡಲಿಕ್ಕೆ ಟ್ರೈಪ್ಯಾಡ್ಗೆ ಈ ರೀತಿ ಹೋಲ್ಡರ್ ಇರುತ್ತೆ. ಕಣ್ಣಿಗೆ ಡ್ರಾಪ್ಸ್ ಹಾಕಿ 1 ಗಂಟೆ ಅಬ್ಸರ್ವೇಷನ್ ಬಿಟ್ಟಿದ್ರು. ಬಿಸಿ ಬಿಸಿ ಮುದ್ದೆ ಜೊತೆಗೆ ಇದ್ಕಿದ ಅವರೆಕಾಳು ಕೈಮಾ ಸಾರು ತಿಂತಾ ಇದ್ರೆ ಅದ್ಭುತ. ಗೈಸ್, ಇವತ್ತು ಬೆಳಗ್ಗೆನೆ ಎದ್ದು ರೆಡಿಯಾಗಿ ನಾವಿವತ್ತು ಹೊರಟಿರೋದೆ ಸರಸ್ವತಿಪುರಂ ಕಡೆಗೆ. ಯಾಕೆಂದ್ರೆ ನಮ್ಮ ವೈಫ್ಗೆ ಕಣ್ಣು ಸ್ವಲ್ಪ ಚುಚ್ಚಿದಂಗೆ ಆಗ್ತಾ ಇದೆ ಅಂತ ರಾತ್ರಿಯಿಂದ. 2 ವರ್ಷಕ್ಕೆ ಮುಂಚೆನೆ ಗ್ಲಾಸ್ ಕೊಟ್ಟಿದ್ರು, ಅವಳು ಯೂಸ್ ಮಾಡ್ತಿರ್ಲಿಲ್ಲ. ಇವಾಗ ಯಾಕೋ ಕಣ್ಣು ನೋವು ತುಂಬಾ ಜಾಸ್ತಿ ಆಗಿದೆ ಅಂತ ಹೇಳ್ತಾ ಇದ್ದಾಳೆ. ನೋಡೋಣ, ಒಂದ್ಸಲ ಮತ್ತೆ ಡಾಕ್ಟರ್ ಹತ್ರ ತೋರಿಸ್ಕೊಂಬರೋಣ ಏನಂತಾರೆ ಅಂತ. ಹಾಗಾಗಿ ಸರಸ್ವತಿಪುರಮಲ್ಲಿ ಇರ್ತಕ್ಕಂಥ ರಾಜೇಶ್ ಐ ಹಾಸ್ಪಿಟಲ್ಗೆ ಹೋಗ್ತಾ ಇದೀವಿ. ನೋಡಿ, ಈ ಗ್ಲಾಸನ್ನ ಕೊಟ್ಟು ಆಲ್ರೆಡಿ 2 ರಿಂದ 3 ವರ್ಷ ಆಗಿತ್ತು. ಬಟ್ ಅವಳು ಯೂಸ್ ಮಾಡ್ತಿರ್ಲಿಲ್ಲ. ಈಗ ನೋವು ಕಾಣಿಸ್ಕೊಂಡಿದ್ದೆ. ಏಕೆಂದ್ರೆ ಏನೇ ಒಂದು ಡಾಕ್ಟರ್ ಹೇಳಿದ್ರು ಅದನ್ನ ಪಾಲಿಸ್ಬೇಕು. ಪಾಲಿಸ್ಲಿಲ್ಲ ಅಂತ ಅಂದಾಗ ಈ ರೀತಿ ಏನಾದ್ರೂ ಒಂದು ಸಮಸ್ಯೆ ಆಗುತ್ತೆ. ರೋ, ಎಲ್ಲಿಗೆ ಹೋಗ್ತಾ ಇದೀವಿ? ಎಲ್ಲಿಗೆ ಹೋಗ್ತಾ ಇದೀವಪ್ಪ? ಅಮ್ಮಂಗೆ ಕಣ್ಣು ನೋವ್ತಾ ಇದೆಯಂತೆ, ಹಾಸ್ಪಿಟ್ಲಿಗೆ ತೋರ್ಸ್ಕೊಂಬರೋಣ. ಕಡ್ಡಿಯಲ್ಲಿ ತಂದೆ ಬಿಸಾಕೋದು, ಚುಚ್ಕೊಂಡ್ರೆ ನೋವಾಗುತ್ತೆ ಚಿನ್ನಿ. ಅಮ್ಮನ ಹಾಸ್ಪಿಟ್ಲಿಗೆ ತೋರಿಸ್ಕೊಂಡು ಹಂಗೆ ಬರೋಣ ಸಿಟಿಗೆ ಹೋಗಿ, ಆಯ್ತಾ? ಸಿಟಿಗೆ ಬರಲ್ವಾ ನೀನು? ಬರ್ತೀಯಾ? ಏನು ಬೇಕು ನಿನಗೆ ಸಿಟಿಲಿ? ಗೊತ್ತಿಲ್ಲ, ಏನು ತಿನ್ನೋದು ಬೇಡ ನಿನಗೆ? ಏನು ಬೇಕು? ಅಯ್ಯೋ, ಎಲ್ಲ ಬೇಕು ಅಂತೀಯ, ಗೊತ್ತಿಲ್ಲ ಅಂತಂದ್ರೆ ಏನು ಬೇಕು ಅಂತ ಹೇಳ್ಬೇಕು. ಏನಾಗ್ತೈತೆ ಕಣ್ಣು ನೋವು? ಬೆಳಗ್ಗೆ ಕಣ್ಣೇ ಬಿಡಕ್ಕಾಗ್ತಿರ್ಲಿಲ್ಲ, ಅಷ್ಟು ಫುಲ್ ಕಟ್ಕೊಂಡಿತ್ತು. ರೋ, ಎಲ್ಲಿಗೆ ಹೋಗ್ತಾ ಇದೀವಿ? ನಿನಗೂ ಹಾಸ್ಪಿಟಲ್ ಒಂದು ಇಂಜೆಕ್ಷನ್ ಹಾಕ್ಸದ, ಚೂಜಿ ಹಾಕ್ಸದ? ಒಂದೇ ಒಂದು ಸಣ್ಣ ಚೂಜಿ ಹಾಕಿಸ್ಕೊಳಪ್ಪ. ನೀನು ಯಾವಾಗಲೂ ಹಠ ಮಾಡ್ತೀಯಲ್ಲ, ಅದಕ್ಕೊಂದೇ ಒಂದು ಸಣ್ಣ ಚೂಜಿ ಹಾಕಿಸ್ತೀನಿ, ಆಯ್ತಾ? ನೋವಲ್ಲ ಯಪ್ಪ, ಹಾಕ್ಸಲ್ಲ ನಿನಗೆ, ಅಳ್ಬೇಡ, ಸುಮ್ಮನೆ ಎದುರ್ಸಕ್ಕಂದಿದ್ದು, ಆಯ್ತಾ? ಅಮ್ಮಗೆ ಕಣ್ಣು ನೋವ್ತಾ ಇದೆ ಅಂತಲ್ಲ, ಅಮ್ಮ ಕಣ್ಣು ತೋರಿಸ್ಕೊಂಡು ಬರೋಣ. ನೋಡಿ, ಬಂತು ಇವಾಗ, ಹಾಸ್ಪಿಟ್ಲ್ ಬಂತು. ಹೋಗ್ಬಿಟ್ಟು ಅಮ್ಮನ ಕಣ್ಣು ತೋರಿಸ್ಕೊಂಡು ಬರೋಣ. ನಿನಗೆ ಏನೋ ಚೂಚಿ ಹಾಕ್ಸಲ್ಲ, ಆಯ್ತಾ? ನಂಗೆ ಚಿನ್ನಿ ಹಿಂಗಲ್ಲ, ಆಯ್ತಾ? ನೋಡೋಣ, ಹಾಸ್ಪಿಟ್ಲ್ ಒಳಗಡೆ ಹೋಗಿ ಏನು ಹೇಳ್ತಾರೆ ಕೇಳ್ಕೊಂಬರ್ಬೇಕು. ಪಾರ್ಕಿಂಗ್ ಯಾವ ಕಡೆ ಇದೆ? ಬಂದಿದ್ದೀವಿ ರಾಜೇಶ್ ಐ ಹಾಸ್ಪಿಟಲ್ಗೆ. ನೋಡೋಣ, ಈಗ ಒಳಗಡೆ ಹೋಗಿ ಕೇಳಬೇಕು ಏನಂತಾರೆ ಅಂತ. ಬನ್ನಿ, ಒಳಗಡೆ ಹೋಗೋಣ. ಒಳಗಡೆ ಬಂದು ಡಾಕ್ಟ್ರನ್ನ ಕನ್ಸಲ್ಟೇಷನ್ ಮಾಡಿದ್ವಿ. ಸ್ವಲ್ಪ ಒಳಗಡೆ ಅಲರ್ಜಿ ಟೈಪ್ ಇನ್ಫೆಕ್ಷನ್ ಆಗಿ ಗುಳ್ಳೆಗಳಾಗಿದೆ ಅಂದ್ಬಿಟ್ಟು ಅಬ್ಸರ್ವೇಷನ್ಗೋಸ್ಕರ ಡ್ರಾಪ್ಸ್ ಹಾಕಿ 1 ಗಂಟೆ ಬಿಟ್ಟಿದ್ದಾರೆ. ನಮ್ಮ ವೈಫ್ಗೆ ಪವರ್ ಗ್ಲಾಸ್ನ ಕೊಟ್ಟಿರೋದ್ರಿಂದ ಅದರಿಂದ ಈ ರೀತಿ ಆಗಿರ್ಬೋದು ಅಂತ ಅನ್ಕೊಂಡಿದ್ದೆ. ಈ ಚಳಿ ವೆದರ್ಗೂ ಕೂಡ ಈ ರೀತಿ ಇನ್ಫೆಕ್ಷನ್ ಆಗುತ್ತಂತೆ, ಅಥವಾ ಥೈರಾಯ್ಡ್ ಏನಾರು ಇತ್ತು ಅಂತ ಅಂದ್ರೆ ಅದರಿಂದನೂ ಕೂಡ ಈ ರೀತಿ ಆಗುತ್ತಂತೆ. ಗೈಸ್, ಹಾಸ್ಪಿಟ್ಲಿಂದ ಬಂದ್ವಿ. ಏನೋ ಸ್ವಲ್ಪ ಇನ್ಫೆಕ್ಷನ್ ಥರ ಆಗಿದ್ದಂತೆ ಒಳಗಡೆ. ಚಿಕ್ಕದಾಗಿ ಅಲರ್ಜಿ ಟೈಪ್ನಲ್ಲಿ ಇನ್ಫೆಕ್ಷನ್ ಆಗಿದೆ. 2 ರೀತಿ ಡ್ರಾಪ್ ಕೊಟ್ಟಿದ್ದಾರೆ. 1 ಮಂತ್ ಕಂಟಿನ್ಯೂ ಯೂಸ್ ಮಾಡಬೇಕು ಅಂತ ಹೇಳಿದ್ದಾರೆ. ಈಗ ಮನೆ ಕಡೆ ಹೊರಟಿದ್ದೀವಿ. ರೋ, ಹಿಂದೆ ನೋಡ್ಕೊ. ಏನಾರು ಬರ್ತಿದ್ಯಾ ಗಾಡಿ? ಬರ್ತಾ ಇಲ್ಲ? ಹೋಗೋಣ ಮನೆಗೆ. ಅಮ್ಮಗೆ ಕಣ್ಣು ತೋರಿಸಿದ್ದಾಯ್ತಲ್ಲ, ಹಾಸ್ಪಿಟ್ಲಿಗೆ ಹೋಗಿದ್ವಲ್ಲ. ನಿನಗೂ ಇಂಜೆಕ್ಷನ್ ಹಾಕ್ಸ್ಬೇಕಾಯ್ತಲ್ಲ ಚಿನ್ನಿ, ನೀನು ಹಾಕ್ಸ್ಕೊಳ್ಳೇ ಇಲ್ಲ? ಹಾಕ್ಸ್ಕೊಳ್ಳೋದೇ ಇಲ್ಲ? ಏಕೆ? ನೀನು ಯಾವತ್ತೂ ಹಂಗೆ ಇರ್ತೀಯಾ? ನಿಂಗೂ ಸಿರಪ್ ಕೊಟ್ಟಿದ್ದಾರೆ? ಇಲ್ಲ ಚಿನ್ನಿ, ನಿನಗೆ ಕೊಟ್ಟಿಲ್ಲ. ಅಮ್ಮಗೆ 2 ಥರ ಸಿರಪ್ ಕೊಟ್ಟಿದ್ದಾರೆ. 1 ತಿಂಗಳು ಹಾಕೋಬೇಕಂತೆ, ಆಗ ಕಣ್ಣು ನೋವಲ್ವಂತೆ ಅಮ್ಮಂಗೆ. ಇಲ್ಲ, ಸುಳ್ಳು ಹೇಳ್ತಾ ಇದೆ ಅಮ್ಮ. ನಿಂಗೂ ಕೊಟ್ಟಿದ್ದಾರೆ, ನಿಂಗೆ ಕೊಟ್ಟಿಲ್ಲ. ನೀನಿನ್ನೂ ಚಿಕ್ಕಳಲ್ವಾ? ಗ್ಲಾಸ್ ಹಾಕೊಂಡ್ರೆ ಅನ್ಸುತ್ತಾ, ನೋಡ್ತೀನಿ. ಯಾವುದೋ ಡ್ರಾಪ್ಸ್ ಹಾಕಿ 1 ಅವರ್ ಬಿಟ್ಟಿದ್ರು ಗೈಸ್. ಯಾಕೋ ಕಣ್ಣೆಲ್ಲ ಮಂಜಾಗ್ತಾ ಇದೆ ಅಂತ ಅವಳಿಗೆ. ಅವ್ರು ಹೇಳಿದ್ರು 3 ಅವರ್ಸ್ ಅದೇ ಥರ ಇರುತ್ತೆ ಅಂತ. 3 ಅವರ್ಸ್ ಆದಮೇಲೆ ಸರೋಗುತ್ತೆ ಅಂತ. 2 ರೀತಿ ಡ್ರಾಪ್ ಕೊಟ್ಟಿದ್ದಾರೆ. ಅದನ್ನು 1 ಡ್ರಾಪು ದಿನಕ್ಕೆ 4 ಟೈಮ್ ಹಾಕ್ಬೇಕಂತ, ಇನ್ನೊಂದು ಡ್ರಾಪು ದಿನಕ್ಕೆ 2 ಟೈಮು. ಈಗ ಮನೆಗೆ ಹೋದ ತಕ್ಷಣ ಸ್ಟಾರ್ಟ್ ಮಾಡಿ ಅಂತ ಹೇಳಿದ್ದಾರೆ.
ಈಗೇನೋ ಸ್ವಲ್ಪ ಕಣ್ಣೆಲ್ಲ ಮಂಜು ಮಂಜಿದೆ ಅಂತೆ. ಇಲ್ಲಿ 2 ರೀತಿ ಡ್ರಾಪ್ ಹಾಕಿದ್ರು, ಬೇರೆ ಥರದ್ದೇನೋ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದರೆ. ಸ್ವಲ್ಪ ಇವಳು ಕಣ್ಣು ಪವರ್ ಇದೆ ಅಂತ ಆಲ್ರೆಡಿ ಒಂದು 2 ರಿಂದ 3 ವರ್ಷದ ಹಿಂದೆನೇ ಇವಳಿಗೆ ಗ್ಲಾಸ್ ಕೊಟ್ಟಿದ್ರು. ಬಟ್ ಇವಳು ರೆಗ್ಯುಲರ್ ಆಗಿ ಯೂಸ್ ಮಾಡ್ತಿರ್ಲಿಲ್ಲ. ಬಟ್ ಅದ್ರದ್ದೇನು ಪ್ರಾಬ್ಲಮ್ ಇಲ್ವಂತೆ. ಸ್ವಲ್ಪ ಅಲರ್ಜಿ ಟೈಪ್ನಲ್ಲಿ ಇನ್ಫೆಕ್ಷನ್ ಆಗಿ ಸ್ವಲ್ಪ ಇಚ್ಚಿಂಗ್ ಬರ್ತಾ ಇದೆ, ಹಂಗಾಗಿ ಕಣ್ಣೀರೆಲ್ಲ ಬರ್ತಾ ಇದೆ ಅಂತಂದರು. ಈಗ ಹಾಸ್ಪಿಟ್ಲಿಂದ ಮುಗಿಸ್ಕೊಂಡು ಮನೆ ಕಡೆ ಹೊರಟಿದ್ದೀವಿ. ಬ್ರೋ, ಇನ್ನೇನು ಸಮಾಚಾರ? ಯಾಕೇನು ಇಲ್ಲ, ಏನಾದರೂ ಹೇಳು. ನಾವಿವತ್ತು ಬೆಳಗ್ಗೆ ಎದ್ದು ಹಾಸ್ಪಿಟ್ಲ್ ಕಡೆ ಬಂದಿದ್ರಿಂದ ನಮ್ಮ ಸವಿರುಚಿ ರೆಸಿಪಿ ಯೂಟ್ಯೂಬ್ ಚಾನಲ್ಗೆ ಯಾವುದೇ ರೀತಿ ಕುಕಿಂಗ್ ವಿಡಿಯೋನ ಶೂಟ್ ಮಾಡಿಲ್ಲ. ಹಾಗೆ ಇದುವರೆಗೂ ಕೂಡ ನಾವು ಕೈಮಾ ರೆಸಿಪಿನ, ಮಟನ್ ಕೈಮಾ ರೆಸಿಪಿನ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ, ಸವಿರುಚಿ ರೆಸಿಪಿ ಚಾನಲ್ನಲ್ಲಿ ತೋರಿಸಿರ್ಲಿಲ್ಲ. ಹಾಗಾಗಿ ಕೈಮಾ ಸಾರನ್ನ ಮಾಡೋಣ ಅಂತ ಇವತ್ತು ಮಟನ್ ಕೈಮಾನ ತಗೊಳ್ಳಿಕ್ಕೆ ಅಂಗಡಿ ಕಡೆ ಹೊರಟಿದ್ದೀವಿ. ಮಟನ್ ಕೈಮಾನ ನಾನು ಎಳೆ ಮಟನ್ನ ನೋಡಿ ಕಟ್ ಮಾಡಿಸ್ಕೊಂಡೆ, ಅದ್ರ ಜೊತೆಗೆ ಸ್ವಲ್ಪ ಮಟನ್ನು ಕೂಡ ಕಟ್ ಮಾಡಿಸ್ಕೊಂಡೆ. ಮಟನ್ನ ನೀವು ಸೇರಿಸಿ ಸಾಂಬಾರನ್ನ ಮಾಡೋದ್ರಿಂದ ಬಹಳನೇ ರುಚಿಯಾಗಿರುತ್ತೆ. ಕೈಮಾ ಮಟನ್ನ ಕಟ್ ಮಾಡಿಸ್ಕೊಂಡು, ಹಾಗೆ ನನ್ನ ಮಗಳಿಗೆ ಪಪಾಯ ಅಂತಂದ್ರೆ ತುಂಬಾ ಇಷ್ಟ, ಚೆನ್ನಾಗಿ ಹಣ್ಣಾಗಿರ್ತಕ್ಕಂಥ ಪಪಾಯನ್ನು ಕೂಡ ತಗೊಂಡು ಮನೆ ಕಡೆ ಬಂದ್ವಿ. ಹಾಸ್ಪಿಟಲ್ನಲ್ಲಿ ನಮ್ಮ ವೈಫ್ಗೆ 2 ರೀತಿ ಡ್ರಾಪ್ನ ಕೊಟ್ಟಿದ್ರು. ಒಂದು 2 ಟೈಮ್ ಯೂಸ್ ಮಾಡೋದು, ಇನ್ನೊಂದು 4 ಟೈಮು ಯೂಸ್ ಮಾಡತಕ್ಕಂಥದ್ದು. ಮನೆಗೆ ಬಂದ ತಕ್ಷಣ ಸ್ವಲ್ಪ ಡ್ರಾಪ್ಸನ್ನು ಹಾಕೊಂಡು ಒಂದು ಅರ್ಧ ಗಂಟೆ ರೆಸ್ಟ್ ಮಾಡಿದ್ಲು. ಬರ್ತಿದ್ದಾಗೆ ನನ್ನ ಮಗಳು ಕೂಡ ಟಿವಿನಲ್ಲಿ ಕಾರ್ಟೂನ್ ವಿಡಿಯೋನ ಹಾಕೊಂಡು ನೋಡೋದಕ್ಕೆ ಶುರು ಮಾಡಿದ್ಲು. ಬರ್ತಾ ಪಪ್ಪಾಯನ ತಂದಿದ್ರಿಂದ ಹಠ ಮಾಡ್ಕೊಂಡು ಅವರಮ್ಮ ಕೈಲಿ ಪಪ್ಪಾಯನು ಕೂಡ ಕಟ್ ಮಾಡಿಸಿದ್ಲು. ನೋಡ್ತಾ ಇರ್ಬೋದು, ಅವರಮ್ಮ ಪಪ್ಪಾಯನ ಕಟ್ ಮಾಡ್ತಾ ಇದ್ರೆ ಆಲ್ರೆಡಿ ಬಟ್ಲುನು ಕೂಡ ರೆಡಿ ಮಾಡ್ಕೊಂಡು ಕಾಯ್ತಾ ಇದ್ದಾಳೆ. ನಿನ್ ಪಪ್ಪಾಯ ಇಷ್ಟನಾ? ಎಷ್ಟಿಷ್ಟ? ಜಾಸ್ತಿ ಇಷ್ಟ. ಅಮ್ಮಂತ ಕಟ್ ಮಾಡ್ಸ್ಕೊಂಡು ತಿನ್ನು, ಆಯ್ತಾ? ಏನ್ ನೋಡ್ತಾ ಇದೀಯ ಟಿವಿಲಿ? ಪೆಪ್ಪಾ ಪಿಗ್ಗು. ಏನದು ಪೆಪ್ಪಾ ಪಿಗ್ಗು? ಮತ್ತೆ ಹೇಳ್ತೀನ? ಮತ್ತೆ ಹೇಳ್ಬಾರ್ದ ನಿನಗೆ? ಹೇಳಿಲಿ, ಪೆಪ್ಪಾ ಪಿಗ್ ಅಂದ್ರೇನು? ಪೆಪ್ಪಾ ಪಿಗ್ ಅಂದ್ರೆ ಪೆಪ್ಪಾ ಪಿಗ್ಗೇನಾ? ಇಲ್ಲಿ ನೋಡು, ಅವ್ವ ಕಾಲ್ ಮಾಡಿದೆ. ಯಾರದು? ಯಾರದು? ಅಮ್ಮ. ಈ ಕಡೆ ಟೋಪಿ ಹಾಕೊಂಡಿರೋರು ಯಾರು? ನಾನಾ? ನನ್ನ ಹೆಸರೇನು? ಬಾಲುಪಪ್ಪ. ನಿನ್ನ ಹೆಸರು? ಅಮ್ಮನ ಹೆಸರು? ಸುನೀತಾ. ಆಯ್ತು, ಪಪ್ಪ ಇಸ್ಕೊಂಡ್ ತಿನ್ನು. ಕುಯ್ತಾ ಇದೆಯಾ? ಆಯ್ತಾಯ್ತು. ಪಪ್ಪಾಯ ಚೆನ್ನಾಗಿದೆ ಚಿನ್ನಿ? ಸ್ವೀಟ್ ಆಗಿದ್ದಾ? ಇಷ್ಟ ಆಯ್ತಾ? ಯಾರು ತಂದಿದ್ದು? ನಾನು ತಂದಿದ್ದ ಅಂಗಡಿಲಿ. ಪಪ್ಪನ ನೋಡ್ದ ನೀನು? ಪಪ್ಪ ತಂದಿದ್ದು. ಅಮ್ಮ ಕಣ್ಣಿನಾಗಿದೆ, ಕಣ್ಣು ನೋವಾಗಿದೆ ಅಮ್ಮಗೆ, ಹಬ್ಬ ಆಗಿದೆ. ಹಾಸ್ಪಿಟ್ಲಿಗೆ ಹೋಗಿದ್ವಲ್ಲ. ಪಪ್ಪಾಯ ತುಂಬ ಚೆನ್ನಾಗಿದೆ, ಭಾಳ ಸ್ವೀಟ್ ಆಗಿದೆ ಅಲ್ವಾ? ಇನ್ನು ಜನವರಿ ಕಳೀತಿದ್ದಾಗೆ ಬಿಸಿಲು ಜಾಸ್ತಿ ಆಗುತ್ತೆ. ಇನ್ನು ಸಮ್ಮರ್ ಶುರುವಾಯಿತು ಅಂತಂದರೆ ಸಾಧ್ಯವಾದಷ್ಟು ಫ್ರೂಟ್ಸ್ನ ನಾವು ಜಾಸ್ತಿ ತಿನ್ನಬೇಕು. ಯಾಕೆಂತಂದರೆ ಸಮ್ಮರ್ನಲ್ಲಿ ನಮ್ಮ ಬಾಡಿಗೆ ವಾಟರ್ ಕಂಟೆಂಟು ತುಂಬ ಮುಖ್ಯ ಆಗುತ್ತೆ. ನೋಡಿ, ಸೃಷ್ಟಿನಲ್ಲಿ ಯಾವ ಥರ ಇದೆ ಅಂತಂದರೆ ನಮ್ಗೆ ಯಾವ್ಯಾವ ಸೀಸನ್ನಲ್ಲಿ ಯಾವ್ಯಾವ ರೀತಿ ಹಣ್ಣು ಬೇಕು ಎಲ್ಲ ದೇವ್ರು ಕೊಟ್ಟಿದ್ದಾರೆ. ಬಟ್ ಅದು ನಾವು ಉಪಯೋಗಿಸ್ಕೋಬೇಕಷ್ಟೇ. ನಮ್ಮ ಆರೋಗ್ಯ ಚೆನ್ನಾಗಿರ್ಬೇಕು ಅಂತಂದರೆ ನಾವು ತಿಂತಕ್ಕಂಥ ಫುಡ್ಡಿಂದನೇ ಆರೋಗ್ಯ ಚೆನ್ನಾಗಿರ್ತಕ್ಕಂಥದ್ದು. ನಾವು ಯಾವ ರೀತಿ ಫುಡ್ಡನ್ನ ಆಯ್ಕೆ ಮಾಡ್ಕೊಳ್ತೀವಿ ಅದ್ರ ಮೇಲೆ ನಮ್ಮ ಆರೋಗ್ಯ ಡಿಪೆಂಡ್ ಆಗುತ್ತೆ. ಸಾಧ್ಯವಾದಷ್ಟು ಹಣ್ಣು, ತರಕಾರಿ, ಸೊಪ್ಪು ಇವನ್ನೆಲ್ಲ ಜಾಸ್ತಿ ತಿನ್ನಿ, ಆರೋಗ್ಯಕ್ಕೆ ಬಹಳ ಒಳ್ಳೆಯದು. ನೀನು ನಾನ್ ವೆಜ್ ತಿನ್ನೋದಾಗಿದ್ರೆ ನಾನ್ ವೆಜ್ನು ಕೂಡ ತಿನ್ನೋದು ಬೇಡ ಅಂತ ನಾನು ಹೇಳ್ತಾ ಇಲ್ಲ. ವಾರಕ್ಕೊಂದ್ಸಲ ಅಥವಾ 15 ದಿವಸಕ್ಕೊಂದ್ಸಲ ಈ ಥರ ನಾನ್ ವೆಜ್ನ ತಿಂತ ಬನ್ನಿ. ಸಮ್ಮರ್ನಲ್ಲಿ ಜಾಸ್ತಿ ಚಿಕನ್ನ ತಿನ್ನೋದಕ್ಕೆ ಹೋಗ್ಬೇಡಿ, ಬಾಡಿನಲ್ಲಿ ಉಷ್ಣಾಂಶ ಜಾಸ್ತಿ ಆಗ್ಬಿಡುತ್ತೆ. ಮಟನ್ ಕೈಮಾ ಸಾರನ್ನ ಬರೀ ಕೈಮಾ ಸಾರು ಮಾಡೋದಕ್ಕಿಂತ ಈ ರೀತಿ ಇದಕ್ಕಿದ ಅವರೆಕಾಳನ್ನ ಹಾಕೊಂಡು ಮಾಡ್ಕೊಂಡ್ರೆ ಬಹಳನೇ ರುಚಿಯಾಗಿರುತ್ತೆ. ಹಾಗಾಗಿ ಬಲ್ತಿರ್ತಕ್ಕಂಥ ಅವರೆಕಾಳನ್ನ ತಂದು ಚಿಲ್ಕಿಸ್ತಾ ಇದ್ದಾಳೆ. ಈ ಪೌಲಿ ಏನ್ ಮಾಡ್ತಾ ಇದ್ದೀ? ಏನ್ ಮಾಡ್ತಾ ಇದ್ದೀ? ನೋಡಿ, ಇಲ್ಲಿ ಅವ್ರ ಅಮ್ಮ ಅವರೆಕಾಳು ಚಿಲ್ಸಿ ಆ ನೀರ್ನ ತುಂಬಿ ಮಡಗಿದ್ರೆ ಅದನ್ನ ಒಂದು ಬೌಲ್ ತುಂಬ್ಕೊಂಡು ಆಟ ಆಡ್ತಾವಳೆ. ಗೈಸ್, ಮಧ್ಯಾಹ್ನ ಮಟನ್ ಕೈಮಾನ ಕಟ್ ಮಾಡ್ಸ್ಕೊಂಬಂದ್ವಲ್ಲ, ಈ ಮಟನ್ ಕೈಮಾಗೆ ಏನೇನು ಬೇಕು ಅಂತ ಎಲ್ಲ ಹೇಳಿದೆ. ನಮ್ಮ ಮಿಸ್ಸಸ್ಸು ರೆಡಿ ಮಾಡಿದ್ದಾಳೆ. ನಾವು ಸವಿರುಚಿ ರೆಸಿಪಿಗೆ ಯಾವ ರೀತಿ ವಿಡಿಯೋನ ಶೂಟ್ ಮಾಡ್ತೀವಿ, ಯಾವ ರೀತಿ ರೆಡಿ ಮಾಡ್ಕೊಂಡಿರ್ತೀವಿ ಮೊದಲೇ ಸಾಂಬಾರನ್ನ ಮಾಡ್ಲಿಕ್ಕೆ ಅನ್ನೋದನ್ನೆಲ್ಲ ಇವತ್ತು ತೋರಿಸ್ತೀನಿ, ಬನ್ನಿ ನೋಡೋಣ. ನೋಡಿ, ನಮ್ಮ ಕಿಚನ್ ಇರೋದು ಇಷ್ಟೇನೆ. ಇಷ್ಟರಲ್ಲೇ ನಾವು ಎಲ್ಲ ಅಡುಗೆನೂ ಪ್ರಿಪೇರ್ ಮಾಡ್ಕೊಳ್ತೀವಿ. ಹಾಗೆ ವಿಡಿಯೋ ಶೂಟ್ ಮಾಡೋದಿರ್ಬೋದು. ನಮ್ಮದು ರಿಂಗ್ ಲೈಟು ಕೂಡ ಇಲ್ಲೇ ಇದೆ. ಇನ್ನು ಅಡುಗೆ ಮಾಡ್ತಕ್ಕಂಥ ಜಾಗ, ಸ್ಟವ್ ಇದೆಲ್ಲ ಈ ಕಡೆ ಇದೆ. ಈ ಕಡೆಗೆ ವಾಷಿಂಗ್ ಮಿಷಿನ್ ಮೇಲ್ಗಡೆನೆ ನೋಡ್ಬೋದು. ಈಗ ಕೈಮಾ ಸಾರಿಗೆ
ಇದಕ್ಕಿದ ಅವರೆಕಾಳು ಕೈಮಾ ಸಾರಿಗೆ ಎಲ್ಲ ಇಂಗ್ರೀಡಿಯೆಂಟ್ಸ್ ನಮ್ಮ ವೈಫ್ ರೆಡಿ ಮಾಡಿ ಇಟ್ಟಿದ್ದಾಳೆ. ಇಲ್ಲಿ ನೋಡ್ಬೋದು ಮಧ್ಯಾಹ್ನ ಕಟ್ ಮಾಡಿಸೋದ್ವಲ್ಲ, ಮಟನ್ ಸಪ್ರೇಟ್ ಇದೆ. ಆ ಟೈಮಲ್ಲಿ ಇದಕ್ಕಿದ ಅವರೆಕಾಳನ್ನ ಊರಿಂದ ತೊಗೊಂಬಂದಿದ್ವಿ ಅತ್ತೆ ಮನೆಯಿಂದ. ಕಾಳು ಕೂಡ ಚೆನ್ನಾಗಿ ಬಲ್ತಿದೆ, ಹಾಗಾಗಿ ಕೈಮಾ ಸಾರು ಮಾಡೋಣ ಅಂತ ತೋರಿಸ್ತಾ ಇದ್ವಿ. ನಮ್ಮ ಸವಿರುಚಿ ರೆಸಿಪಿ ಚಾನಲ್ನಲ್ಲಿ ಇದುವರೆಗೂ ಕೂಡ ನಾವು ಮಟನ್ ಕೈಮಾನ ಮಾಡಿರಲಿಲ್ಲ. ಚಿಕನ್ ಕೈಮಾ ಸಾರು ಮಾಡಿದ್ವಿ, ಮಟನ್ ಕೈಮಾನ ಮಾಡಿರಲಿಲ್ಲ. ಹಾಗಾಗಿ ಇದಕ್ಕಿದ ಅವರೆಕಾಳು ಇತ್ತಲ್ಲ, ಎರಡನ್ನು ಬಳಸ್ಕೊಂಡು ಇವತ್ತು ಕೈಮಾ ಸಾರು ಮಾಡೋದನ್ನ ತೋರಿಸೋಣ ಅಂತ ರೆಡಿ ಮಾಡ್ಕೊಂಡಿದ್ದೀವಿ. ಬನ್ನಿ, ಈಗ ನಾನು ಯಾವ ರೀತಿ ಕ್ಯಾಮ್ರಾ ಸೆಟಪ್ ಮಾಡ್ಕೊಳ್ತೀನಿ, ವಿಡಿಯೋ ಯಾವ ಥರ ಮಾಡ್ತೀವಿ, ಪ್ರತಿಯೊಂದನ್ನು ತೋರಿಸ್ತಾ ಹೋಗ್ತೀನಿ. ನೋಡಿದ್ರಲ್ಲ ಸ್ನೇಹಿತರೆ, ಈ ರೀತಿ ಅಡುಗೆನ ಶುರು ಮಾಡೋದಕ್ಕಿಂತ ಮುಂಚೆನೆ ಎಲ್ಲ ಇಂಗ್ರೀಡಿಯೆಂಟ್ಸ್ನು ಕೂಡ ರೆಡಿ ಮಾಡಿ ಇಟ್ಕೊಂಡಿರ್ತೀವಿ. ನಾವು ಯಾವ ರೆಸಿಪಿ ಮಾಡ್ತೀವಿ ಇವತ್ತು ಅಂದರೆ ಆ ರೆಸಿಪಿಗೆ ಇಂಗ್ರೀಡಿಯೆಂಟ್ಸ್ನ ಮೊದಲನೇ ಈ ರೀತಿ ಎಷ್ಟು ಬೇಕೋ ಅಷ್ಟು ರೆಡಿ ಮಾಡ್ಕೊಳ್ತೀವಿ. ನಮ್ಮ ಮನೆಯಲ್ಲಿ ನಾನು, ನನ್ನ ಹೆಂಡತಿ, ನನ್ನ ಮಗಳು, ನಮ್ಮ 3 ಜನ ಇರೋದ್ರಿಂದ ನಮ್ಮ 3 ಜನಕ್ಕೆ ಎಷ್ಟು ಬೇಕೋ ಅಷ್ಟನ್ನು ನಾವು ಮಾಡ್ಕೊಳ್ತಕ್ಕಂಥದ್ದು. ನಾನು ಈ ಹಿಂದೆ ಚಿಕನ್ ಕೈಮಾ ಸಾರು ಹಾಕಿದಾಗ ಎಲ್ಲರೂ ಕೂಡ ಕೇಳ್ತಾ ಇದ್ರು ಮಟನ್ ಕೈಮಾ ಸಾರು ಮಾಡೋದನ್ನ ತೋರಿಸಿ ಸಾರ್ ಅಂತ. ಹಾಗಾಗಿ ಇವತ್ತು ಅವರೆಕಾಳು ಕೂಡ ಇದ್ದಿದ್ರಿಂದ ಮಟನ್ ಕೈಮಾ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ನೋಡೋದ್ರಲ್ಲ ಸ್ನೇಹಿತರೆ, ಇಂಗ್ರೀಡಿಯೆಂಟ್ಸ್ ಎಲ್ಲ ಇಲ್ಲಿ ರೆಡಿ ಮಾಡ್ಕೊಂಡಿದೀವಿ. ಬ್ಯಾಕ್ ಸೈಡ್ಗೆ ಸ್ಟವ್ ಇರುತ್ತೆ. ಮೊದಲಿಗೆ ರಿಂಗ್ ಲೈಟ್ ಏನಿದೆ, ಈ ರಿಂಗ್ ಲೈಟ್ನ ಆನ್ ಮಾಡಿ ನಾವಲ್ಲಿ ಫಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ. ಆನ್ ಮಾಡೋದಕ್ಕೆ ಇಲ್ಲೇ ಸ್ವಿಚ್ ಇರುತ್ತೆ. ಸ್ವಿಚ್ ಇರೋದ್ರಿಂದ ರಿಂಗ್ ಲೈಟ್ನ ಆನ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇದು ಒಂದೇ ಲೈಟು ನಾನು ಸದ್ಯಕ್ಕೆ ಉಪಯೋಗಿಸ್ತಾ ಇರೋದು. ಹಾಗೆ ನಾನು ಇನ್ನೊಂದು ಲೈಟನ್ನು ರೆಡಿ ಮಾಡ್ಕೊಳ್ಳಿಕ್ಕೆ ನಾನೇ ಕೆಲವೊಂದು ಐಟಮ್ಸ್ಗಳನ್ನ ತರಿಸಿದ್ದೀನಿ. ಕಡಿಮೆ ಬಜೆಟ್ನಲ್ಲಿ ಕೇವಲ 1,500 ಇದ್ರೆ ಸಾಕು, ನೀವು ಒಂದು ಲೈಟನ್ನು ರೆಡಿ ಮಾಡ್ಕೋಬಹುದು. ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ರೀತಿ ಮಾಡ್ಕೊಳ್ಳೋದು ಅನ್ನೋದನ್ನ ಕಂಪ್ಲೀಟ್ ಮಾಹಿತಿ ನಾನು ಕೊಡ್ತಾ ಹೋಗ್ತೀನಿ. ಏಕೆಂದರೆ ನಾವು ಬೇರೆ ಬೇರೆ ಕಂಪ್ನಿಗಳದ್ದು ಏನಾರು ಲೈಟ್ ತೊಗೊಳ್ತೀವಿ ಅಂತ ಅಂದರೆ ಒಂದು 10,000 to 15,000 ಬಂಡವಾಳ ಬೇಕಾಗುತ್ತೆ. ಲೈಟ್ಗೆ ಬಂಡವಾಳ ಹಾಕೋದ್ರಲ್ಲೇ ಅದು ಸಾಫ್ಟ್ ಬಾಕ್ಸ್ ಬರುತ್ತೆ. ಆ ಸಾಫ್ಟ್ ಬಾಕ್ಸ್ಗೂ ಕೂಡ ನಾವು ಬಂಡವಾಳ ಹಾಕಬೇಕಾಗುತ್ತೆ. ಹಾಗಾಗಿ ನೀವು ಬಂಡವಾಳ ಜಾಸ್ತಿ ಹಾಕೋದಕ್ಕಿಂತ ಕೇವಲ 1,500 ಇದ್ರೆ ಸಾಕು, ಒಂದು ಲೈಟನ್ನು ನೀವೇ ಸೆಟಪ್ ಮಾಡ್ಕೋಬಹುದು. ನೀವು ಕುಕ್ಕಿಂಗ್ ವಿಡಿಯೋ ಮಾಡಿ, ಬ್ಲಾಗ್ ವಿಡಿಯೋ ಮಾಡಿ, ಯಾವುದಕ್ಕೆ ಬೇಕಾದ್ರೂ ಅಡ್ಜಸ್ಟ್ ಆಗುತ್ತೆ. ಅದನ್ನು ನೆಕ್ಸ್ಟ್ ನಾಳೆ ವಿಡಿಯೋದಲ್ಲಿ ತೋರಿಸ್ತೀನಿ. ನೋಡಿ, ಈಗ ಲೈಟನ್ನು ಆನ್ ಮಾಡಿಕೊಂಡು ಈ ಜಾಗಕ್ಕೆ ನಾವು ಅಡುಗೆ ಮಾಡ್ತೀವಿ ಅಂದರೆ ಅಲ್ಲಿ ಕರೆಕ್ಟಾಗಿ ಬೆಳಕು ಬೀಳಬೇಕು, ಆ ರೀತಿನಲ್ಲಿ ಸೆಟ್ ಮಾಡ್ಕೊಳ್ತೀನಿ. ನೋಡಿ, ನಾನು ಕುಕ್ಕಿಂಗ್ ವಿಡಿಯೋ ಮಾಡೋದಕ್ಕೆ ಯೂಸ್ ಮಾಡ್ತಕ್ಕಂಥದ್ದು ಇದು ಒಂದೇ ಟ್ರೈಪ್ಯಾಡ್. ಮೊದಲೆಲ್ಲ ಏನು ಮಾಡ್ತಿದ್ದೆ, ಆ ಕಡೆ ಸೆಟ್ ಮಾಡ್ಕೊಳ್ಳೋದು, ಇನ್ನೇನಾರು ಆ ಕಡೆ ಅಕ್ಕಿನೇನೋ ಕ್ಲೀನ್ ಮಾಡ್ಕೊಳ್ತಾ ಇದ್ವಿ, ಇನ್ನೊಂದು ಕಡೆ ಸೆಟ್ ಮಾಡ್ಕೋಬೇಕಾಗಿತ್ತು. ಹಾಗೆ ಬ್ಯಾಕ್ ಸೈಡ್ನಲ್ಲಿ ಏನಾದ್ರು ಫೋಟೋ ತೆಗಿತೀವಿ ಅಂದರೆ ಆ ಕಡೆ ಒಂದು ಕಡೆಗೆ ಕ್ಯಾಮ್ರಾ ಫಿಕ್ಸ್ ಮಾಡ್ಕೋಬೇಕಾಗಿತ್ತು. ಇವಾಗ ಏನು ಮಾಡಿದ್ದೀನಿ ಅಂದರೆ, ಇದು ಒಂದೇ ಒಂದು ಟ್ರೈಪ್ಯಾಡ್ ಇಟ್ಕೊಂಡು ನಾನು ಎಲ್ಲ ಕಡೆಗೂ ಕೂಡ ಈಸಿಯಾಗಿ ಶೂಟ್ ಮಾಡ್ಬೋದು, ಆ ಥರ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಬನ್ನಿ ಯಾವ ಥರ ಅಂತ ತೋರಿಸ್ತೀನಿ. ಇದಕ್ಕೆ ಇಲ್ಲಿ ಕೆಳಗಡೆ ಒಂದು ಉಕ್ ಬರುತ್ತೆ, ಬನ್ನಿ ಆ ಉಕ್ಕನ್ನು ತೋರಿಸ್ತೀನಿ. ನೋಡಿ, ಇಲ್ಲಿ ಫಿಕ್ಸ್ ಮಾಡಿ ಇಟ್ಬಿಟ್ಟಿರ್ತೀನಿ. ಜಸ್ಟ್ ಈ ಟ್ರೈಪ್ಯಾಡ್ ಏನಿದೆ ಈ ತುದಿನ ಇಲ್ಲಿ ಹಾಕಿದ್ರೆ ಸಾಕು, ಲಾಕ್ ಆಗಿಬಿಡುತ್ತೆ. ಈ ಥರ ಮೊದಲೇ ಇದು ಪರ್ಮನೆಂಟ್ ಆಗಿ ಫಿಕ್ಸ್ ಮಾಡಿದ್ದೀನಿ, ಡೈಲಿ ಏನು ಚೇಂಜ್ ಮಾಡಲ್ಲ. ಇನ್ನು ಈ ಕಡೆ ಇನ್ನೊಂದು ಭಾಗದಲ್ಲಿ ಇನ್ನೊಂದು ಉಕ್ಕನ್ನು ಫಿಕ್ಸ್ ಮಾಡ್ಕೊಂಡಿದ್ದೀನಿ. ಯಾಕೆಂದರೆ ನಮ್ದು ಅಡುಗೆ ಎಲ್ಲ ಆದಮೇಲೆ ನೋಡ್ಬೋದು, ಇಲ್ಲಿ ಫೋಟೋಗಳನ್ನ ತೆಗಿತೀವಿ. ಈ ಕಡೆ ಜಾಗ ಇದೆ ನೋಡಿ, ಈ ಕಡೆ ಜಾಗದಲ್ಲಿ ನಾವು ಫೋಟೋಗಳನ್ನೆಲ್ಲ ಶೂಟ್ ಮಾಡೋದು, ಅಡುಗೆದೇನಿದೆ, ಯಾವ ರೆಸಿಪಿ ಮಾಡಿರ್ತೀವಿ ಅದರದ್ದೆಲ್ಲ ಶೂಟ್ ಮಾಡ್ತೀವಿ. ನಮ್ದು ಇಲ್ಲಿ ನೋಡ್ಬೋದು ಸೆಲ್ಫ್ ಸ್ವಲ್ಪ ನೀಟಾಗಿಲ್ಲ, ಎಲ್ಲ ಗಲೀಜಿದೆ, ವೈಟ್ ಇದೆ. ಈ ರೀತಿ ವುಡ್ಡಲ್ಲಿ ಒಂದು ಶೀಟನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಫೋಟೋಗಳನ್ನೆಲ್ಲ ತೆಗಿಲಿಕ್ಕೆ. ಹಾಗೆ ನೋಡಿ, ಇಲ್ಲಿ ಟ್ರೈಪ್ಯಾಡ್ದು ಉಕ್ಕು ಇಲ್ಲೊಂದು ಹಾಕಿದ್ದೀನಿ. ನಾವು ಸ್ಟವ್ ಕಡೆ ವಿಡಿಯೋನ ಶೂಟ್ ಮಾಡ್ಬೇಕಾದ್ರೆ ಅಲ್ಲಿಗೆ ಹಾಕೊಳ್ತೀನಿ ಟ್ರೈಪ್ಯಾಡ್ನ. ಇಲ್ಲಿ ಫೋಟೋ ತೆಗಿಬೇಕಾದ್ರೆ ಈ ಉಕ್ಕಿಗೆ ಹಾಕೊಳ್ತೀನಿ. ನೋಡಿ, ಮೊಬೈಲ್ನ ಫಿಕ್ಸ್ ಮಾಡಲಿಕ್ಕೆ ಟ್ರೈಪ್ಯಾಡ್ಗೆ ಈ ರೀತಿ ಹೋಲ್ಡರ್ ಇರುತ್ತೆ. ನೀವು ಯಾವುದೇ ಟ್ರೈಪ್ಯಾಡ್ ತೊಗೊಂಡ್ರೂ ಕೂಡ ಕೊಟ್ಟಿರ್ತಾರೆ. ಜಸ್ಟ್ ಇಲ್ಲಿ ಹಾಕ್ಬಿಟ್ಟು ಈ ರೀತಿ ಫಿಕ್ಸ್ ಮಾಡ್ಕೋಬೇಕು. ಈ ರೀತಿ ಮೊಬೈಲ ಫಿಕ್ಸ್ ಮಾಡಾದ್ಮೇಲೆ ಕ್ಯಾಮ್ರಾನ ಆನ್ ಮಾಡ್ಕೊಂಡು ಕಾಣಿಸ್ತಾ ಇರ್ಬೋದು. ಈಗ ಅಲ್ಲಿ ಫ್ರೈ ಪ್ಯಾನ್ ಕಾಣಿಸ್ತಾ ಇದೆ, ಸ್ಟವ್ ಮೇಲ್ಗಡೆಯಲ್ಲಿ ಫ್ರೈ ಪ್ಯಾನ್ ಇದೆ, ಈ ಕ್ಯಾಮ್ರಾದಲ್ಲಿ ಬರ್ತಾ ಇದೆ. ನನಗೆ ನೀಟಾಗಿ ಬಾರ್ಡರ್ ಎಲ್ಲ ಅಡ್ಜಸ್ಟ್ ಆಗಬೇಕು, ಲೆಫ್ಟು ರೈಟು ಟಾಪು ಬಾಟಮ್ ಎಲ್ಲ ಆ ರೀತಿಯಲ್ಲಿ ಝೂಮ್ ಮಾಡಿ ಕರೆಕ್ಟ್ ಪೊಸಿಷನ್ಗೆ ಕೂರಿಸ್ಕೊಳ್ತೀನಿ. ಈಗ ಇಲ್ಲಿ ಕ್ಯಾಮ್ರಾನ ಆನ್ ಮಾಡಿಕೊಂಡು ಕಂಪ್ಲೀಟಾಗಿ ನಾನು ಏನೇನು ಇಂಗ್ರೀಡಿಯೆಂಟ್ಸ್ ಹಾಕ್ತೀನಿ ಎಲ್ಲದನ್ನು ಇಲ್ಲಿಂದ ಶೂಟ್ ಮಾಡ್ತೀವಿ. ಮೊದಲೆಲ್ಲ ನಾನು ವಿಡಿಯೋ ಶೂಟ್ ಮಾಡಬೇಕಾದ್ರೆ ಮೊದಲಿಗೆ ವಿಡಿಯೋ ಶೂಟ್ ಮಾಡಿ ಅದಾದ ನಂತರ ವಾಯ್ಸ್ ರೆಕಾರ್ಡಿಂಗ್ನ ರೆಕಾರ್ಡ್ ಮಾಡ್ತಾ ಇದ್ದೆ. ಇವಾಗ ನಾನು ಮೈಕ್ನ ತೊಗೊಂಡಿರೋದ್ರಿಂದ ಆ ರಿಸೀವರ್ನ ಇಲ್ಲಿಗೆ ಕನೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಬ್ಲೂಟೂತ್ ಮೈಕ್ ಇದೆ, ಹಾಗಾಗಿ ಮೊದಲಿಗೆ ಮೊಬೈಲ್ಗೆ ರಿಸೀವರ್ನ ಕನೆಕ್ಟ್ ಮಾಡಬೇಕು. ರಿಸೀವರ್ನ ಕನೆಕ್ಟ್ ಮಾಡಾದ್ಮೇಲೆ ನೋಡ್ಬೋದು ಬಟನ್ ಮೈಕ್ನ ನಾನು ಇಲ್ಲಿ ಹಾಕ್ಕೊಂಡಿದ್ದೀನಿ. ಈಗ ಮೈಕು ಕೂಡ ಆನ್ ಆಗಿದೆ. ಈಗ ಮೊದಲಿಗೆ ಈ ಕೈಮಾ ಸಾರು ಮಸಾಲೆ ಏನಿದೆ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಸ್ಟವ್ ಕಡೆ ನಾವು ಮೊದಲಿಗೆ ಏನಾರು ಮಸಾಲನ ಫ್ರೈ ಮಾಡ್ಕೋಬೇಕು ಅಂತ ಅಂದರೆ ಈ ರೀತಿ ಮೊಬೈಲ್ ಹೋಲ್ಡರ್ಗೆ ಮೊಬೈಲ್ನ ಫಿಕ್ಸ್ ಮಾಡಿಕೊಂಡು ಅದಾದ ನಂತರ ಫ್ರೈ ಮಾಡ್ಕೊಳ್ತೀವಿ. ಈಗ ಒಂದು ಫ್ರೈ ಪ್ಯಾನ್ ಇಟ್ಕೊಂಡು ನಾನು ಕೈಮಾ ಸಾರಿಗೆ ಏನೇನು ಮಸಾಲ ಪದಾರ್ಥಗಳಿದೆ ಅದನ್ನೆಲ್ಲ ಸ್ವಲ್ಪ ಎಣ್ಣೆನ ಸೇರಿಸಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ವಿಡಿಯೋನೂ ಅಷ್ಟೇ ಯಾವ ರೀತಿ ಶೂಟ್ ಆಗ್ತಾ ಇದೆ ಅಂತ ನೋಡ್ಬೋದು. ಎಡಿಟ್ ಆದ ನಂತರ ಯಾವ ರೀತಿ ಬರುತ್ತೆ ಔಟ್ಪುಟ್ ಅನ್ನೋದನ್ನ ನಮ್ಮ ಸವಿರುಚಿ ರೆಸಿಪಿ ಯೂಟ್ಯೂಬ್ ಚಾನಲ್ನಲ್ಲಿ ಫುಲ್ ವಿಡಿಯೋನ ಅಪ್ಲೋಡ್ ಮಾಡಿರ್ತೀನಿ, ಅಲ್ಲೂ ಕೂಡ ನೀವು ನೋಡಬಹುದು.
ಇಟ್ಕೊಂಡು ಎಣ್ಣೆನಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ರೀತಿ ಎಣ್ಣೆನಲ್ಲಿ ಫ್ರೈ ಮಾಡಿ ನಾವು ಸಾಂಬಾರನ್ನ ಮಾಡ್ಕೊಳ್ಳೋದ್ರಿಂದ ಸಾಂಬಾರ್ ರುಚಿ ಬಹಳನೇ ಸಖತ್ತಾಗಿರುತ್ತೆ. ಈಗ ಒಂದು 10 ನಿಮಿಷ ಇದನ್ನ ತಣ್ಣಗಾಗ್ಲಿಕ್ಕೆ ತೆಗೆದಿಟ್ಬಿಡೋಣ. ನೋಡೋದ್ರಲ್ಲ ಕುಕಿಂಗ್ ವಿಡಿಯೋ ಮಾಡಲಿಕ್ಕೆ ಯಾವ ರೀತಿ ಲೈಟ್ನ ಸೆಟ್ ಮಾಡಿಕೊಂಡು ಯಾವ ರೀತಿ ವಿಡಿಯೋನ ಮಾಡ್ಕೊಳ್ತೀವಿ ಅಂತ ತೋರಿಸಿದ್ದೀನಿ. ಈಗ ನೆಕ್ಸ್ಟ್ ಈಗ ಫ್ರೈ ಮಾಡಿಟ್ಟಿರ್ತಕ್ಕಂಥ ಮಸಾಲನ್ನ ಯಾವ ರೀತಿ ರುಬ್ಬೋದು, ಅದಕ್ಕೆ ಯಾವ ರೀತಿ ಕ್ಯಾಮ್ರಾ ಸೆಟ್ ಮಾಡ್ಕೊಳ್ತೀನಿ ಅಂತ ನೆಕ್ಸ್ಟ್ ತೋರಿಸ್ತೀನಿ. ನೋಡ್ಬೋದು ಈ ಮೂಲೆಯಲ್ಲಿ ಉಕ್ಕಿದೆ, ಇಲ್ಲಿಗೆ ಈಗ ಲಾಕ್ ಮಾಡ್ಕೊಂಡು ಇಷ್ಟೇ ಸಿಂಪಲ್. ನೋಡಿ ಈಗ ಮಿಕ್ಸಿ ಇಟ್ಕೊಂಡಾಗೈತೆ. ಈಗ ಮೊಬೈಲ್ನಲ್ಲಿ ಕರೆಕ್ಟಾಗಿ ಯಾವ ಮಿಕ್ಸಿ ಜಾರ್ ಕಾರಣಕ್ಕೆ ಸೆಟ್ ಮಾಡ್ಕೊಂಡು ಇದಕ್ಕೆ ಸ್ವಲ್ಪ ನೀರನ್ನ ಸೇರಿಸ್ಕೋಬೇಕು, ಸ್ವಲ್ಪ ಗಟ್ಟಿಯಾಗಿನೇ ರುಬ್ಕೋಬೇಕಾಗತ್ತೆ. ಈಗ ಮಸಾಲನ್ನ ರುಬ್ಕೊಂಡಾಗಿದೆ, ನೋಡ್ಬೋದು ಮಸಾಲನ್ನಷ್ಟೇ ಎಷ್ಟು ಸಖತ್ತಾಗಿ ನೈಸಾಗಿ ರುಬ್ಕೊಂಡಿದೀವಿ ಅಂತ. ಇಟ್ಕೊಂಡು ಇದಕ್ಕೆ ಒಂದು 3 ಇಂದ 4 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಸೇರಿಸ್ಕೊಳ್ಳೋಣ. ನಾನಿಲ್ಲಿ ಮಟನ್ ಮತ್ತು ಕೈಮಾ ಎರಡೂ ಸೇರಿ ಚೆನ್ನಾಗಿ ಬಿಸಿ ಆದಮೇಲೆ ನಾವೀಗ ತೆಗೆದಿಟ್ಕೊಂಡಿರ್ತಕ್ಕಂಥ ಮಟನ್ನ ಇದಕ್ಕೆ ಸೇರಿಸ್ಕೊಳ್ಳೋಣ. ನೋಡೋದ್ರ ಸ್ನೇಹಿತರೆ, ಮಟನ್ಗೂ ಅಷ್ಟೇ ಯಾವ ರೀತಿ ಒಗ್ಗರಣೆನ ಮಾಡ್ಕೊಳ್ತೀನಿ ಅಂತ ತೋರಿಸಿದ್ದೀನಿ. ಸೇಮ್ ಟ್ರೈಪಾಡ್, ನಾನೇನು ಮತ್ತೆ ಚೇಂಜಸ್ ಮಾಡಿಲ್ಲ. ಮಸಾಲೆ ಹೋಗಬೇಕಾದ್ರೆ ಆ ಕಡೆಗೆ ಹಾಕೊಂಡಿದ್ದೆ, ಅದೇ ಟ್ರೈಪಾಡ್ನ ತೆಗೆದು ಮತ್ತೆ ಸಾಂಬಾರನ್ನ ರೆಡಿ ಮಾಡ್ಕೋಬೇಕಾದ್ರೆ ಈ ಕಡೆಗೆ ಹಾಕೊಂಡಿದ್ದೀನಿ. ಕಂಪ್ಲೀಟಾಗಿ ಸಾಂಬಾರೆಲ್ಲ ರೆಡಿ ಆಗೋವರೆಗೂ ಟ್ರೈಪ್ಯಾಡು ಈ ಕಡೆನೇ ಇರುತ್ತೆ. ಸಾಂಬಾರನ್ನ ರೆಡಿ ಮಾಡ್ಕೋಬೇಕಾದ್ರೆ ಅಥವಾ ಯಾವ್ದಾದ್ರು ಇಂಗ್ರೀಡಿಯೆಂಟ್ಸ್ನ ಸೇರಿಸಬೇಕಾದ್ರೆ ಮೊಬೈಲ್ನಲ್ಲಿ ಫ್ಯೂಸ್ ಮಾಡ್ಕೊಳ್ತೀವಿ. ಅದಾದ ನಂತರ ಇಂಗ್ರೀಡಿಯೆಂಟ್ಸ್ನ ಸೇರಿಸಬೇಕಾದ್ರೆ ಆನ್ ಮಾಡ್ಕೊಳ್ತೀವಿ. ಹಾಗೆ ಬೇಯಿಸಬೇಕಾದ್ರೂ ಅಷ್ಟೇ ಒಂದು ಮಟನ್ನಿಗೆ ಬೇಯಲಿಕ್ಕೆ ಒಂದು 1/4 ಗಂಟೆ ಆಗುತ್ತೆ ಅಂತ ಇಟ್ಕೊಳ್ಳಿ. ಹಾಗೆ ಕ್ಯಾಮ್ರಾನ ಆಫ್ ಮಾಡಿರ್ತೀವಿ, ಒಂದು 1/4 ಗಂಟೆ ಬೇಯಿಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ಕ್ಯಾಮ್ರಾನ ಆಫ್ ಮಾಡ್ಕೊಂಡಿರ್ತೀವಿ. ಅದಾದ ನಂತರ ಬೆಂದಾದ ನಂತರ ಮತ್ತೆ ಕ್ಯಾಮ್ರಾನ ಆನ್ ಮಾಡಿಕೊಂಡು ಮತ್ತೆ ಅಡುಗೆ ರೆಸಿಪಿನ ಶೂಟ್ ಮಾಡ್ಕೊಳ್ತೀವಿ. ಇದಕ್ಕಿದ ಅವರೆಕಾಳು ಕೈಮಾ ಸಾರು ರೆಡಿಯಾಗಿದೆ. ಬಿಸಿ ಬಿಸಿ ಮುದ್ದೆ ಜೊತೆ ತಿನ್ನೋದಕ್ಕೆ ತುಂಬಾ ರುಚಿಯಾಗಿರುತ್ತೆ. ಕೊನೆಯಲ್ಲಿ ಇಂಟ್ರೊಡಕ್ಷನ್ಗೆ ಯಾವ ರೀತಿ ಫೋಟೋನ ತೆಗಿತೀವಿ ಹಾಗೆ ವಿಡಿಯೋನ ಶೂಟ್ ಮಾಡ್ತೀವಿ ಅಂತ ನೋಡ್ಬೋದು.